ಕರವೇ ನಾರಾಯಣಗೌಡರನ್ನ ಮತ್ತೆ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೊನ್ನೆ ತಾನೇ ಜಾಮೀನು ಸಿಕ್ಕಿತ್ತು, ಬಿಡುಗಡೆ ಆಗಿತ್ತು. ಅದಾದ ಮೇಲೆ ಮತ್ತೆ ಬಂಧನ ಮಾಡಲಾಗಿತ್ತು. ಈಗ ಮತ್ತೆ ಜಾಮೀನು ಸಿಕ್ಕರೂ ಕೂಡ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಜಾಮೀನು ಸಿಕ್ಕ ಬೆನ್ನಲ್ಲೇ ಬಂಧಿಸಿದ್ದಾರೆ ಹಲಸೂರು ಗೇಟ್ ಪೊಲೀಸರು. ಹಲಸೂರು ಗೇಟ್ ಠಾಣೆಯಲ್ಲಿದ್ದಂತಹ ಪ್ರಕರಣದ ಸಂಬಂಧ ನಾರಾಯಣಗೌಡರನ್ನ ಬಂಧಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಕೋರ್ಟ್ಗೆ ಕರೆತರ್ತಾ ಇದ್ದಾರೆ ಪೊಲೀಸರು. ಕರವೇ ಅಧ್ಯಕ್ಷ ನಾರಾಯಣಗೌಡರನ್ನ ಮತ್ತೆ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ರು ಕನ್ನಡದ ನಾಮಫಲಕಕ್ಕಾಗಿ. ಆ ಸಂದರ್ಭದಲ್ಲಿ ಪ್ರತಿಭಟನೆ ತೀವ್ರಗೊಳಿಸಿತ್ತು. ಅದಾದ ಮೇಲೆ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಅವರ ಜೊತೆಗೆ 30 ಕರವೇ ಕಾರ್ಯಕರ್ತರನ್ನು ಕೂಡ ಬಂಧಿಸುವಂತಹ ಕೆಲಸ ಆಗಿತ್ತು. ಅದಾದ ಮೇಲೆ ಜಾಮೀನು ಸಿಗುತ್ತೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅವರನ್ನ ಮತ್ತೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇವತ್ತು ಮತ್ತೆ ಅವರಿಗೆ ಜಾಮೀನು ಸಿಕ್ಕಿತ್ತು. ಬಿಡುಗಡೆ ಆಗ್ತಾ ಇದ್ದ ಹಾಗೆ ಹಲಸೂರು ಗೇಟ್ ಪೊಲೀಸರು ಈ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರುಗಳು ಹೇಳ್ತಾ ಇದ್ರು, ಸರ್ಕಾರ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ, ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದೆ, ಅದೇ ದಾಟಿಯಲ್ಲಿಯೇ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ನಾರಾಯಣಗೌಡರು ಅರೆಸ್ಟ್ ಆಗ್ತಾ ಇದ್ದಾರೆ. ಸಹಜವಾಗಿಯೇ ಇದು ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಕೆರಳಿಸುವಂತಹ ಕೆಲಸ ಆಗ್ತಾ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, 2ನೇ ಬಾರಿಗೆ ಮತ್ತೆ ಬಂಧನ ಆಗಿದೆ. ಯಾವ ಕಾರಣಕ್ಕಾಗಿ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಈಗಷ್ಟೇ ಪರಪ್ಪನಗರ ಜೈಲಲ್ಲಿ ಹಲಸೂರು ಗೇಟ್ ಪೊಲೀಸರು ಈಗ ಬಂಧನ ಮಾಡಿರುವಂತದ್ದು. 2020ನೇ ಇಸ್ವಿಯ ಕೊರೋನಾ ಸಂದರ್ಭದಲ್ಲಿ ನಾರಾಯಣಗೌಡರು ಸೇರಿದಂತೆ ಅವರ ಬೆಂಬಲಿಗರು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡಿದ ಕೇಸಲ್ಲಿ ಅವರಿಗೆ NBW ಕೂಡ ಇಶ್ಯೂ ಆಗಿತ್ತು. ನಿನ್ನೆ ಅಷ್ಟೇ ಏನು ಜೈಲಿನಿಂದ ಬಿಡುಗಡೆ ಆದಂತ ನಾರಾಯಣಗೌಡರನ್ನ ಜೈಲಿನಲ್ಲೇ ಪರಪ್ಪನಗರ ಜೈಲಿಂದ ಈಚೆ ಬಂದ ತಕ್ಷಣಕ್ಕೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿ ನಿನ್ನೆ 30ನೇ ACMM ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸಿದ್ರು. 2 ಕಡೆ ವಾದ ಪ್ರತಿವಾದ ಆಲಿಸಿದಂತ ನ್ಯಾಯಾಲಯ ಇವತ್ತಿಗೆ ತೀರ್ಪು ಕಾಯ್ದಿರಿಸಿತ್ತು. ಆದ್ರೆ ಇವತ್ತು ಆ ಕೇಸಲ್ಲಿ ಏನು ಕುಮಾರಸ್ವಾಮಿ ಲೇಔಟ್ ಕೇಸ್ ಏನಿತ್ತು, ಆ ಕೇಸಲ್ಲಿ ಇವತ್ತು ನಾರಾಯಣಗೌಡರಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿ ಈಗಷ್ಟೇ ಪರಪ್ಪನಗರ ಜೈಲಿಂದ ಹೊರಗಡೆ ಬರ್ತಿದ್ದಂತೆ ಮತ್ತೆ ಹಲಸೂರು ಗೇಟ್ ಪೊಲೀಸರು ಈಗ ಬಂಧನ ಮಾಡಿರುವಂತದ್ದು. ಈಗ ಬಂಧನ ಮಾಡಿ ಬೆಂಗಳೂರಿನ ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ 1ನೇ ACM ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅಲ್ಲಿ ಅವರಿಗೆ ಜಾಮೀನು ಸಿಗುತ್ತಾ ಅನ್ನೋದು ನೋಡ್ಬೇಕಾಗಿದೆ. ಇದ್ರ ಪ್ರಮುಖವಾಗಿ ಅವರ ಬೆಂಬಲಿಗರು ನಿನ್ನೆಯಿಂದ ಅಷ್ಟೇ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಕನ್ನಡ ಪರ ಹೋರಾಟ ಮಾಡಿದಂತವ್ರನ್ನ ಈಗ ಸರ್ಕಾರ ಟಾರ್ಗೆಟ್ ಮಾಡಿ ಪದೇ ಬಂಧನ ಮಾಡ್ತಾ ಇದೆ ಅಂತ. ಹಾಗಾಗಿ ಈಗ ಮತ್ತೆ ಬಂಧನ ಮಾಡಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.